ದೊಳ್ಳೇರು ಹಳ್ಳದಲ್ಲಿ ನೀರು ನಿಂತು ರೈತರ ಬದುಕು ಅಸ್ತವ್ಯಸ್ತ. ಪಾವುಗಡ ರೊಪ್ಪ ಗ್ರಾಮದಲ್ಲಿ ರೈತರ ಆಕ್ರೋಶ. ಅಭಿವೃದ್ಧಿಯ ಕನಸಿನೊಂದಿಗೆ ಆರಂಭವಾದ ರಾಯದುರ್ಗ ತುಮಕೂರು ರೈಲ್ವೆ ಮಾರ್ಗ ಕಾಮಗಾರಿ ಇದೀಗ ಪಾವುಗಡ ಪಟ್ಟಣದ ರೊಪ್ಪ ಗ್ರಾಮದ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ. ದೊಡ್ಡದೊಳ್ಳೇರು ಹಳ್ಳದ ಮೂಲಕ ಇಡೀ ಪಾವುಗಡ ಪಟ್ಟಣದ ಮಳೆ ನೀರು ಕಲುಷಿತ ನೀರಿನ ಹರಿವಿಗೆ ಅಡಚಣೆ ಉಂಟಾಗಿರುವ ಪರಿಣಾಮ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡು ಬೆಳೆಗಳು ಹಾನಿಗೆ ಒಳಗಾಗಿವೆ. ಸರ್ವಿಸ್ ರಸ್ತೆ ಕೊಚ್ಚಿ ಹೋಗಿ ಜಮೀನುಗಳಿಗೆ ಸಂಪರ್ಕ ಕಡಿತ. ಇತ್ತೀಚಿನ ಭಾರಿ ಮಳೆಯಿಂದ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ರೈಲ್ವೆ ಮಾರ್ಗದ ಕೆಳಭಾಗದಲ್ಲಿನ ಸರ್ವಿಸ್ ರಸ್ತೆ ಕೊಚ್ಚಿ ಹೋಗಿದೆ. ಇದರಿಂದ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಗ್ರಾಮಸ್ಥರು ಸ್ಮಶಾನ, ದೇವಾಲಯ ಹಾಗೂ ಶಾಲಾ ಕಾಲೇಜುಗಳಿಗೆ ತೆರಳಲು ಸಹ ಪರದಾಡುವಂತಾಗಿದೆ. ಸುಮಾರು 150ರಿಂದ 200 ಎಕರೆ ಪ್ರದೇಶದಲ್ಲಿ ನೀರು ನಿಂತಿರೋ ಕಾರಣ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಸರ್ವೆ ನಂಬರ್ 221, 222 ಹಾಗೂ 227, 205 ಹಾಗೆ 283, 284, 301 ಹೀಗೆ ಹಲವಾರು ಜಮೀನಿನ ರೈತರು ಆರೋಪ ಮಾಡ್ತಿದ್ದಾರೆ. ಪಟ್ಟಣದ ಟೋಟಲಿ ತ್ಯಾಜ್ಯ ನೀರೆಲ್ಲವೂ ಕೂಡ ಈ ಹಿಂಬದಿ ಬಂದು ಸೇರುತ್ತೆ. ಆ ನೀರು ಸರಾಗವಾಗಿ ಹಿಂದೆ ತಲುಪ್ತಾ ಇತ್ತು. ಯಾವಾಗ ಈ ರಸ್ತೆ ಬ್ಲಾಕ್ ಆಗತ್ತೆ, ಹಿಂದ್ಗಡೆ ಬರುವಂತ ತ್ಯಾಜ್ಯ ನೀರು ಬಂದು ಈ ಸರ್ವಿಸ್ ರಸ್ತೆಯನ್ನ ಬ್ಲಾಕ್ ಮಾಡಿ ಎಲ್ಲ ಕೊಚ್ಚು ಹೋಗುವಂತೆ ಮಾಡುತ್ತೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ರೈತರಿದ್ದಾರೆ, ಅವರನ್ನ ಮಾತನಾಡಿಸೋಣ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ. ನನ್ನ ಹೆಸರು ಸುಬ್ಬನರಸಿಂಹ ಅಂತ. ನಾನು ಈ ರೊಪ್ಪ ಗ್ರಾಮದ ಒಬ್ಬ ರೈತ. ತಾಲೂಕಿನ ಒಂದು ಪ್ರಮುಖವಾದ ಹಳ್ಳ ಇದು. ಪಾವಗಡ ನಗರದ ಮೂಲಕ ಹಾದು ಕಡಮುಲ್ಕುಂಟೆ ಕೆರೆಯನ್ನು ಸೇರುತ್ತೆ. ಇದು 2 ದಾರಿಗಳಾಗಿ ಹರಿಯುತ್ತೆ. ಇಡೀ ಪಾವಗಡ ಬೆಟ್ಟದ ಅಚ್ಚುಕಟ್ಟು ಪ್ರಾಂತ್ಯ ಏನಿದೆ ಅಷ್ಟು ನೀರು, ಸಮಸ್ತ ನೀರು 2 ದಾರಿಗಳ ಮೂಲಕ ಈ ದೊಳ್ಳೇರು ಹಳ್ಳ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಬಳಿ 2 ಹಳ್ಳನೂ ಸೇರುತ್ತದೆ. ಅದರಲ್ಲಿ ಮೊದಲನೇ ದಾರೆ ಪಾವಗಡದ ನಗರದ ಪಟ್ಟಣದ ಮೂಲಕ ಹರಿದು ನಗರದ ಮಳೆ ನೀರು ಹಾಗೂ ತ್ಯಾಜ್ಯ ನೀರು ಎರಡೂ ಕೂಡ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದೇ ರೀತಿ ಇನ್ನೊಂದು ದಾರೆ ನಮ್ಮ ಭಾಗದಲ್ಲಿ ಕೂಡ ಇದೇ ಹಳ್ಳಕ್ಕೆ ಎನ್ಕ್ರೋಚ್ಮೆಂಟು ಅಥವಾ ಹರಿವಿಗೆ, ಸ್ವಾಭಾವಿಕ ಹರಿವಿಗೆ ತಡೆಯಾಗಿರೋದ್ರಿಂದ ಸಾಕಷ್ಟು ನೀರು ಇಲ್ಲೇ ನಿಂತು ಹೋಗ್ತಾ ಇದೆ. ಅದರ ಭಾಗವಾಗಿ ಸ್ವಲ್ಪ ಈ ದೊಳ್ಳೇರು ಹಳ್ಳದ ಪ್ರಾಮುಖ್ಯತೆಯನ್ನು ನೀವು ಗಮನಿಸಿ. ಈಗ ಭಾರತೀಯ ರೈಲ್ವೆ ಅವರ ಸರ್ವಿಸ್ ರೋಡ್ ಏನಿದೆ, ಸೊ ಇದನ್ನ ಅವರು ಬರೀ 1-2 ಪೈಪ್ಗಳು ಹಾಕೋದ್ರ ಮೂಲಕ ನೀರು ಹರಿವಿಗೆ ಅನುಕೂಲ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ಇದು ಗ್ರಾಮಸ್ಥರಿಗೆ ತೊಂದರೆ ಆಗುತ್ತೆ. ತ್ಯಾಜ್ಯ ನೀರು ಇರೋದ್ರಿಂದ ಪ್ಲಾಸ್ಟಿಕ್ಕು, ಕಸ, ಮರ, ಮಟ್ಟು ಎಲ್ಲನೂ ಬಂದು ಈ ಪೈಪುಗಳಲ್ಲಿ ನಿಂತ್ಕೊಳ್ತಾ ಇದೆ. ನೀರು ಹರಿವಿಗೆ ಸರಾಗವಾಗಿ ಆಗ್ತಾ ಇಲ್ಲ. ಸೊ ಈ ಎಲ್ಲ ಸಮಸ್ಯೆಗಳನ್ನ ಗ್ರಾಮಸ್ಥರು ಫೇಸ್ ಮಾಡ್ತಾ ಇದ್ದಾರೆ. ಸರಾಗವಾಗಿ, ಸ್ವಾಭಾವಿಕವಾಗಿ ಹರಿದೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸರ್, ರಾಮು ಅಂತ. ಈ ರೊಪ್ಪ ಗ್ರಾಮದ ಟೌನ್ ಎಲ್ಲಾ ನೀರು ಬಂದ್ಬಿಟ್ಟು ಇದೇ ಮೈನ್ ರೋಡ್ ಹೋಗ್ಬೇಕು, ಕಡಮುಲ್ಕುಂಟೆಗೆ. ಹಂಗಾಗ್ಬಿಟ್ಟು ಇಲ್ಲಿ ಓಡಾಡುವ 1000 ಎಕರೆ ಇದೆ ಜಮೀನು. ಇದೇ ಮೈನ್ ರೋಡ್. ಆ ಕಡೆ ಮನೆಗಳಿದಾವೆ. ದಿನ ಶಾಲೆ ವಿದ್ಯಾರ್ಥಿಗಳು ಓಡಾಡ್ತಾರೆ. 1000 ಎಕರೆ ಜಮೀನು ಓಡ ತುಂಬಾ ತೊಂದರೆ ಆಗ್ತಾ ಇದೆ. ಈ ರೈಲ್ವೆ ಮೈನು ಇರೋದು ಸ್ಮಶಾನ, ದೇವಸ್ಥಾನಗಳು ಹಾಗೂ ದಿನ ಓಡಾಡೋ ಮೈನ್ ಇದೆ ರೋಡ್. ಹಂಗಾಗ್ಬಿಟ್ಟು ನಮ್ಮ ರೈಲ್ವೆ ಇಲಾಖೆ ಸೋಮಣ್ಣನಿಗೂ ನಾವು ಲೆಟರ್ ಕೊಟ್ವಿ, ನಮ್ಮ ಶಾಸಕರಿಗೂ ಲೆಟರ್ ಕೊಟ್ವಿ. ಇಲ್ಲಿವರೆಗೂ ಸರಿಯಾದ ಸ್ಪಂದಿಲ್ಲ. ಇಂಜಿನಿಯರ್ಗೂ ಕೊಟ್ವಿ. ಮೊನ್ನೆ ಇದಕ್ಕೆ ಚೆಕಿಂಗ್ ಬಂದಿದ್ರು, ಅವತ್ತು ಕೂಡ ಮೇಡಮ್ ಕೊಟ್ವಿ. ಅವ್ರು ಕೂಡ ಸರಿಯಾದ ಸ್ಪಂದಿಸ್ತಾ ಇಲ್ಲ ಇದುವರೆಗೂ. ಮೈನ್ ಇರೋ ಇದೆ ನಮ್ಗೆ ಓಡಾಡೋದು. ಇದಕ್ಕೆ ರೈಲ್ವೆ ಕಾಮಗಾರಿ ಅವೈಜ್ಞಾನಿಕ ಕಾರಣವೇ? ಹಲವು ಬಾರಿ ರೈಲ್ವೆ ಅಧಿಕಾರಿಗಳು ಹಾಗೆ ಶಾಸಕರ ಗಮನಕ್ಕೆ ತಂದರೂ ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ವ್ಯಕ್ತವಾಗಿದೆ. ಮಳೆ ಇನ್ನಷ್ಟು ಹೆಚ್ಚಾದ್ರೆ ಸಮೀಪದ ಮನೆಗಳಿಗೂ ನೀರು ನುಗ್ಗಿ ಮನೆ ಕುಸಿಯುವಂತೆ ಮಾಡೋ ಆತಂಕ ಎದುರಾಗಿದ್ದು, ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ವೈಜ್ಞಾನಿಕವಾಗಿ ಸುರಕ್ಷತೆಯಿಂದ ರೈತರು ತಮ್ಮ ಜಮೀನುಗಳಿಗೆ ಓಡಾಡಲು ಮೇಲ್ಸೇತುವೆ ಪರಿಹಾರದ ಮಾರ್ಗ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಹಾಗೆ ರೈತರು ಒತ್ತಾಯಪಡಿಸಿದ್ದಾರೆ. ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಹೇಳಿ ಒಬ್ಬ ನಾನು ರೈತ. ಮತ್ತೆ ಮಳೆಕಾಲ ಸ್ಟಾರ್ಟ್ ಆಗುತ್ತೆ. ಸುಮಾರು 150 ಜಮೀನಿಗೆ ತೊಂದರೆ ಆಗುತ್ತೆ. ಮತ್ತೆ ನಮ್ಮ ಎಲ್ಲಾರ್ಗು ಮಾಡಿದೀವಿ, ಏನ್ ಕೆಲಸ ಆಗ್ತಾ ಇಲ್ಲ. ಸುಮ್ನೆ ಅವ್ರು ಅವ್ರ ಕೆಲಸ ಮಾಡ್ಬೇಕಂದ್ರೆ ಟೆಂಪ್ರರಿ ಮಾಡ್ಕೊಂತಾರೆ, ಹೋಗ್ತಾರೆ. ಆಮೇಲೆ ನಾವು ಅನುಭವಿಸೋರು ನಾವೇ ಅನುಭವಿಸ್ಬೇಕು. ಓಡಾಡಕ್ಕೂ ಮತ್ತೆ ಮಶಾಣಕ್ಕೆ ಹೋಗ್ಬೇಕು, ಹುಲ್ಲಿಬೆಟ್ಟ ತಾಂಡಕ್ಕೆ ಹೋಗ್ಬೇಕು. ಮತ್ತೆ ದೇವಸ್ಥಾನ ಇದಾವೆ, 1-2 ದೇವಸ್ಥಾನ ಇದಾವೆ. ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಫುಲ್ ತೊಂದರೆ ಆಗಿದೆ. ದಯವಿಟ್ಟು ಇದನ್ನ ಸ್ವಲ್ಪ ಮಾಡ್ಬಿಟ್ಟು ಅನುಕೂಲ ಮಾಡ್ಕೊಡಿ. ನನ್ನ ಹೆಸರು ಜಿ.ಎ. ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಾನು ಮಾಜಿ ಪುರಸಭಾ ಸದಸ್ಯ. ಇವತ್ತೇನು ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇಲ್ಲಿ
ಪಾವಗಡ ನಗರದಲ್ಲಿ ಸುಮಾರು 45,000 to 50,000 ಪಾಪ್ಯುಲೇಷನ್ ಇರ್ತಕ್ಕಂಥ ಪಾವಗಡ ನಗರದಲ್ಲಿ 25 ಲೀಟರ್ ತಗೊಂಡ್ರು ಒಬ್ಬನ ಮನುಷ್ಯನ ಮೇಲೆ 1 ಲಕ್ಷ ಚಿಲ್ಲರೆ ಲೀಟರ್ಸು ಮಳೆಗಾಲ ಆಗ್ಬೋದು, ಬಿಸಿಲು ಕಾಲ ಆಗ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಹರಿತದೆ. ಇದು ಸ್ವಾಭಾವಿಕವಾಗಿ ಹರಿಯತಕ್ಕಂತ ಒಂದು ಹಳ್ಳ. ಇದು ಅಲ್ಲಲ್ಲಿ ಇಷ್ಟು ಮುಂಚೆ ಹೇಳಿದ್ರು ಅದು ಒತ್ತುವರಿ ಅಂತ ಹೇಳ್ಬಿಟ್ಟು, ಒತ್ತುವರಿ ಅದು ಆಗಿರೋದ್ರಿಂದನು ಇಲ್ಲಿ ಬೇಗ ಫಾಸ್ಟ್ ಆಗಿ ಬರ್ತದೆ ನೀರು. ಇದೇನಾಗಿದೆ ಅಂದ್ರೆ ಈ ಡಕ್ಕು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಇದಕ್ಕೆ ಕನಿಷ್ಠ ಅಂದ್ರೆ ಈಗ ಸುಮಾರು 50 ಮೀಟರ್ ಒಂದು ಡಕ್ ಹಾಕ್ಬೇಕು, ಹಾಕಿದ್ರೇನೆ ಈ ನೀರು ಸರಾಗವಾಗಿ ಕೆರೆ ಸೇರ್ತದೆ. ಇದು ಕಡಮಕುಂಟೆ ಇಲ್ಲಿ ಸಮಸ್ಯೆಯನ್ನು ಫೇಸ್ ಮಾಡಿದೀವಿ, ಅರ್ಜಿಗಳು ಕೊಡುವಕ್ಕೆ ನಾವು ಬಂದಿದ್ದೀವಿ. ಆದ್ರೂ ರೈಲ್ವೆ ನಿರ್ಮಾಣ ಆದಾಗ್ಲಿಂದಲೂ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಅರ್ಜಿಗಳು ಕೊಡ್ತಾ ಇದೀವಿ. ಮೊನ್ನೆ ರೀಸೆಂಟ್ ಆಗಿ ಒಂದು ಶವನ ಎತ್ಕೋಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ ಸರ್, ಆಂಬುಲೆನ್ಸ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬರಕ್ ಆಗ್ತಾ ಇಲ್ಲ, ಕೈಯಿಂದ ಎತ್ಕೊಂಡಿದ್ದು ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್, ಎತ್ಕೊಂಡು ಹೋಗ್ಬೇಕು. ಆಂಬುಲೆನ್ಸ್ ಅಲ್ಲಿಗೆ ಹೋಗ್ತಾ ಇಲ್ಲ. ಶಾಲೆ ಮಕ್ಕಳು ಬರ್ಬೇಕಾದ್ರು ಈ ಮಳೆ ಕಾಲ, ಬೇಸಿಗೆ ಕಾಲ ನೀರು ಹೋಗ್ತಾನೆ ಇರ್ತವೆ, ಆದ್ರೆ ಮಳೆ ಕಾಲ ತುಂಬಾ ತೊಂದರೆ ಆಗ್ತಾ ಇದೆ. ರೈತಗಳು, ಹಲವಾರು ರೈತಗಳು ಪಾಪ ಬೆಳೆ ನಷ್ಟ ಆಗ್ತಾ ಇದೆ ಸರ್. ಅವರು ಎಷ್ಟು ಸಲ ಹೇಳ್ಕೊಂಡ್ರೆ ಅವ್ರ ಗೋಳು ಕೇಳೋರಿಲ್ಲ ಸರ್. ಈಗಾಗ್ಲೇ ಇಲ್ಲಿಗೆ 15 ವರ್ಷ 8 ವರ್ಷ 10 ವರ್ಷ ಕೆಳಗಡೆ ನಮ್ಮ ಮಾಜಿ ಸಚಿವರಾದಂತ ವೆಂಕಟಪ್ಪ ದೊಡ್ಡಪ್ಪನವರು ಇಲ್ಲಿ ಬಂದಿಲ್ಲ ಸ್ಮಶಾನ ತೋರಿಸ್ಬಿಟ್ಟು ಅವ್ರ ಸ್ಮಶಾನವೆಲ್ಲ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ದಾರಿನೂ ಮಾಡಿಸಿನಪ್ಪ ಅಂತ ಹೇಳಿದ್ರು ಸರ್. ಇದುವರೆಗೂ ಜಾಗ ಆಗ್ಲಿಲ್ಲ, ರಸ್ತೆ ಆಗ್ಲಿಲ್ಲ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಸಹಕಾರ ಮಾಡ್ಬೇಕು ಸರ್. ನಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೇಲಾಧಿಕಾರಿಗಳು ಇಲ್ಲಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಪರಿಶೀಲನೆ ಮಾಡಿ ನಮ್ಗೆ ಒಂದು ಡಕ್ಕನ್ನು ನಿರ್ಮಾಣ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ. ಬಾಬಾಯ್ ಅಂತ, ನಂದು ಜಮೀನು ಇದೆ, ನಮ್ದು ಸ್ವಂತ ಜಮೀನು 228/2 ಇರೋದು. ಹಳ್ಳ ಇರೋದು ನಮ್ಮ ಜಮೀನಾಗೆ, ದೂರ ಹಳ್ಳ ಬರೋದು. ಇಲ್ಲಿ ದಾರಿಗೆ ಅಡ್ಡ ಹಾಕಿ ಇವರು ನೀರೆಲ್ಲ ನಿಂತ್ಕೊಂಡು ನಾನು 3 ಸರ್ತಿ ಬೆಲೆ ಇಟ್ಟಿದ್ದೆ, ಬೆಲೆ ನಾಶ ಆಗಿದೆ. ಆದ್ರೂ ನಮ್ಗೆ ಪರಿಹಾರ ಏನು ಕೊಟ್ಟಿಲ್ಲ. ಇದು ರಸ್ತೆ ಪೆನಗೊಂಡ ರಸ್ತೆಯಿಂದ ಸುಮಾರು ಒಂದು HP ತಾಂಡ ಶೃಂಗಾರಕುಂಟೆ ರಸ್ತೆವರೆಗೂ ಇದು ದಾರಿ ಐತೆ. ದಾರಿ ಮಾಡ್ಬೇಕಂತ ಹೇಳಿ ಅವರೆಲ್ಲ ನೀಟಾಗಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕಡೆಗೆ ಬಂದಿಲ್ಲ. ಅದಕ್ಕೆ ನಮ್ಗೆ ಜಾಸ್ತಿ ರೈತರಿಗೆ ಎಲ್ಲರಿಗೂ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅಲ್ಲಿ ಮುಂದೆ ಒಂದು ಹಳ್ಳ ಮುಚ್ಚೋಗ್ಬಿಟ್ರು, ಅದು ತಲುಪಿದ ಕಾಲುವೆ ಅಂತ ಇತ್ತು, ಅದನ್ನು ಮುಚ್ಚಿ ಹಾಕಿಬಿಟ್ಟು ಇಲ್ಲಿ ನೀರೆಲ್ಲ ನನ್ನ ಜಮೀನಿಗೆ ಬರ್ತಾ ಇದ್ದಾವೆ. ನನ್ನ ಜಮೀನೆಲ್ಲ ಇದು ನಿಂತ್ಕೊಂಡು ನೀರು ನಿಂತ್ಕೊಂಡು ನಮ್ಗೆ ಬೆಳೆ ಇಟ್ಟಾಗ ಜಾಸ್ತಿ ತೊಂದರೆ ಆಗಿದೆ. ನಾವು ಎಷ್ಟು ಸರ್ತಿನೂ ಏನೇ ಇರಲಿ, ಅಭಿವೃದ್ಧಿ ಕಾಮಗಾರಿಗಳು ಜನರ ಬದುಕನ್ನ ಸುಗಮಗೊಳಿಸಬೇಕೇ ಹೊರತು ಸಂಕಷ್ಟ ಸೃಷ್ಟಿಸಬಾರದು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ರೈತರಾದ ಬಾಬಯ್ಯ, ಕೃಷ್ಣಪ್ಪ, ಹನುಮಂತರಾಯಪ್ಪ, ಹಾಗೆ ಹನುಮಂತಪ್ಪ, ಅಶ್ವಥ್ ನಾರಾಯಣ್, ಸಣ್ಮಲ್ಲಯ್ಯ, ದೊಡ್ಡಮಲ್ಲಯ್ಯ, ಮಂಜು, ವೆಂಕಟರಮಣಪ್ಪ, ಸುರೇಶ್, ಪುನೀತ್ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ನವೀನ್ ಕಿಲಾಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.